ಓಕೆ, ಒಂದು ಅರ್ಧ ಜರ್ನಿ ಆಗೋಯ್ತು ಈಗ ಬಿಗ್ ಬಾಸ್. ನಿಮ್ಗೆ ಯಾರು ಗೆಲ್ತಾರೆ ಅನ್ಸುತ್ತೆ ಈಗ ಒಂದು ಅಂದಾಜಿಗೆ ಬರ್ಬೋದಾ? ಖಂಡಿತ ಇಲ್ಲ ಮ್ಯಾಮ್, ಇನ್ನೂ ಎಲ್ಲಿ ಮ್ಯಾಮ್. ನನಗೆ ಸರ್ ಹೇಳಿದ ಪ್ರಕಾರ ಜನವರಿ ಎಂಡೋ ಆ ಥರ ಏನೋ ಹೇಳಿದ್ರು ಪ್ರಕಾಶ್ ಸರ್ ಮ್ಯಾಮ್. ಒಂದೊಂದು ವಾರ ಒಂದೊಂದು ಡೈಮೆನ್ಷನ್ ತೊಗೋತಿರುತ್ತೆ ಮ್ಯಾಮ್. ಈಗ ನೋಡಿ ರಕ್ಷಿತ್ ಅವ್ರು ತುಂಬ ಫೇವರ್ ಆಗಿ ಹೋಗ್ತಿತ್ತು. ಅಣ್ಣ ಶನಿವಾರ ಏನೋ ತುಂಬ ರಕ್ಷಿತ್ ಅವ್ರ ಕ್ಲಾಸ್ ತೊಗೊಂಡ್ರು, ನೀನು ನಾವೇನೋ ಮಾಡೋ ಫೇವರ್ ನೀನೇನೋ ಬೇರೆ ಥರ ತೊಗೊಂಡು ಹೋಗ್ತಿದ್ಯಾ ಅಂತ ಹಂಗೆ ಹಿಂಗೆ ತಿರುಗ್ತಿರುತ್ತೆ ಮ್ಯಾಮ್. ಇನ್ನೊಂದಷ್ಟು ವಾರಗಳಾದರೆ ಒಂಚೂರು ಏನೋ ಅನ್ಕೋಬೋದು. ಆಮೇಲೆ ಹಂಗೆ ಗೊತ್ತಾಗಲ್ಲ. ಹಂಗೆ ಗೊತ್ತಾಗಿದ್ರೆ ನಾವ್ಯಾಕೆ ಮ್ಯಾಮ್ ಆಚೆ ಇರ್ತಾ ಇದ್ವಿ? ಮಹಿಳಾ ಕಂಟೆಸ್ಟೆಂಟೇ ಗೆಲ್ತಾರೆ ಅಂತ ಹೇಳ್ತಾರಲ್ಲ, ಖುಷಿನೇ ಅಲ್ಲ ಮೇಡಮ್? ಗೆಲ್ಲಿ ಬಿಡಿ ಮೇಡಮ್, ರಕ್ಷಿತಾನೇ ಗೆಲ್ಲಿ ಮೇಡಮ್. ಅವಳು ಸಖತ್ತಾಗಿ ಆಡ್ತಿದ್ದಾಳೆ, ತುಂಬ ಚೆನ್ನಾಗಿ ಆಡ್ತಿದ್ದಾಳೆ. ರಕ್ಷಿತಾನೇ ಗೆಲ್ಲಿ, ರಕ್ಷಿತಾನೂ ಗೆಲ್ಬೋದು. ಆ ಹುಡುಗಿನೂ ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಯಾರೋ ರಕ್ಷಿತಾ ಅವರು. ಗೆಲ್ಲಿ ಬಿಡಿ ಮೇಡಮ್. ಆ ಹುಡುಗಿನೂ ತುಂಬ ಏನೋ ಒಳ್ಳೆ ಅಥ್ಲೆಟು ಅಂತೆಲ್ಲ ಹೇಳ್ತಿತ್ತು ಅಲ್ಲಿ. ನನ್ನ ವೈಫ್ ಹೇಳಿಲ್ಲ ಅವ್ರು ಆಚೆ ತುಂಬ ಎಲ್ಲ ಗೆದ್ದಿದ್ದಾರೆ ಅಂತ. ಬಟ್ ಒಳಗಡೆ ಇಲ್ಲ, ಇವ್ರು ಏನೋ ಸುಳ್ಳು ಹೇಳ್ತಿದ್ದಾರೆ ಅಂದರು. ಬಟ್ ನನ್ನ ವೈಫ್ ಹೇಳಿಲ್ಲ ಅವರು ತುಂಬ ಮೆಡಲ್ಸ್ ಹಾಕೊಂಡು ಒಂದು ವಿಡಿಯೋ ಇದೆ ಅವ್ರದ್ದು ಅಂತ. ಗೆಲ್ಲಿ ಮ್ಯಾಮ್ ರಕ್ಷಿತಾನೇ. ಹಾಗಾದ್ರೆ ನಿಮ್ಗೆ ಒಳಗಡೆ ಇದ್ದಿದ್ದ ಅಭಿಪ್ರಾಯ ಆಚೆ ಬಂದ್ಮೇಲೆ ಅಭಿಪ್ರಾಯ ರಕ್ಷಿತನ ಮೇಲೆ ಚೇಂಜ್ ಆಗಿದೆಯಾ? ಮೇಡಮ್ ಇಲ್ಲ, ಒಳಗಡೆನೂ ಏನೋ ಆ ಥರದ್ದು ಯಾರ ಮೇಲೂ ಯಾರಿಗೂ ದ್ವೇಷ ಇರಲ್ಲ ಮ್ಯಾಮ್. ಅಲ್ಲಿ ಆ ಟೈಮ್ ಹಂಗೆ ಮಾಡುತ್ತೆ. ಅದಾದ್ಮೇಲೆ ನಾನು ಮತ್ತೆ ಹೋಗಿ ಅಣ್ಣ ಹೇಳಿದ್ಮೇಲೆ ತುಂಬ ಸೀರಿಯಸ್ ಆಗಿ ಸಾರಿ ಕೇಳಿದೆ. ಅದು ಬಂತ ಇಲ್ಲ ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಸಾರಿ ಕೇಳಿದೆ, ಅವರು ಆಯಿತು ಬಿಡಿ ಅಣ್ಣ, ಅದ್ರಲ್ಲಿ ಏನಣ್ಣ ಆಯಿತು ಬಿಡಿ ಅಂತಂದ್ರು. ಅದಾದ್ಮೇಲೆ ನಾನು ಅವ್ರು ಮಾತಾಡ್ಕೊಂಡಿದ್ವಿ.